ವೀಕ್ಷಕರೇ, ಇಂದಿನ ದಿನ ನಾವು ಫಿಸ್ಟುಲಾಗೆ ಲೈಫ್ ಸ್ಟೈಲ್ಗೆ ಸಂಬಂಧ ಇದೆಯಾ, ಆಪರೇಷನ್ ಮುಂಚೆ ಅಂದರೆ ಬರ್ದಿರೋ ಏನನ್ನು ನೋಡ್ಕೊಳಕ್ಕಿದೆಯಾ, ಆಪರೇಷನ್ ಆದಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ, ಲೈಫ್ ಸ್ಟೈಲ್ ಅಂದರೆ ಏನು? ನಾವು ತಿನ್ನೋ ಆಹಾರ ಪದಾರ್ಥಗಳು, ಆಮೇಲೆ ನಮ್ಗೆ ಬೇರೆ ಅಭ್ಯಾಸಗಳು, ಸ್ಮೋಕಿಂಗು, ಡ್ರಿಂಕ್ಸು, ಡ್ರಗ್ಸು, ಈ ಥರ ಅಭ್ಯಾಸಗಳು. ಆಮೇಲೆ ಫಿಸಿಕಲ್ ಆಕ್ಟಿವಿಟಿ, ಸುಮ್ಮನೆ ಕೂತಿರ್ತೀವ, ಏನು ಫಿಸಿಕಲ್ ಎಕ್ಸರ್ಸೈಸ್ ಇಲ್ದಿರ, ಇಲ್ಲ ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡಿ ನಾವಲ್ಲೇನೋ ಡ್ಯಾಮೇಜ್ಗಳು ಮಾಡ್ಕೊತೀವ. ಆಮೇಲೆ ಮಾನಸಿಕವಾಗಿ ನಾವು ಹೇಗಿದ್ದೀವಿ, ಉಲ್ಲಾಸವಾಗಿದ್ದೀವ, ಡಿಪ್ರೆಷನ್ಲಿದ್ದೀವ, ಸ್ಟ್ರೆಸ್ಸಲ್ಲಿದ್ದೀವ, ಇವೆಲ್ಲದನ್ನು ಕಲಿತು ಲೈಫ್ ಸ್ಟೈಲ್ ಅಂತೀವಿ. ಸೊ ಆ ಲೈಫ್ ಸ್ಟೈಲಲ್ಲಿ ಫಿಸ್ಟುಲಾಗೆ ಬರ್ದೇ ಇರೋದಕ್ಕೆ ಯಾವ ಥರ ಲೈಫ್ ಸ್ಟೈಲ್ ಅಂತ ತುಂಬ ಜನ ಕೇಳ್ತಾರೆ. ಅಂದರೆ ನಾರ್ಮಲ್ ಆಗಿ ನಾವು ಒಂದೊಂದು ಕಾಯಿಲೆಗೂ ಒಂದೊಂದು ಲೈಫ್ ಸ್ಟೈಲ್ ಅಂತ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಸಾವಿರಾರು ಥರ ಕಾಯಿಲೆಗಳಿದೆ. ಒಂದರಲ್ಲಿ ಉಪ್ಪು ತಿನ್ಬೇಡ ಅಂತಾರೆ, ಒಂದರಲ್ಲಿ ಖಾರ ತಿನ್ಬೇಡ ಅಂತಾರೆ, ಇನ್ನೊಂದು ಸ್ವೀಟ್ ತಿನ್ಬೇಡ ಅಂತಾರೆ. ಅದಕ್ಕೋಸ್ಕರ ಹಾಗೆ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಬದಲು ಸಿಂಪಲ್ ಏನು, ನಾವು ಒಬೀಸ್ ಅಂದರೆ ತುಂಬ ದಪ್ಪಕ್ಕಿದ್ರೆ ಅದು ನಮ್ಮ ತೂಕ ಕಡಿಮೆ ಮಾಡಬೇಕು. ನಾವು ಸಿಕ್ಕಾಪಟ್ಟೆ ನಾನ್ ವೆಜ್ ತಿನ್ನೋದು, ಸಿಕ್ಕಾಪಟ್ಟೆ ಖಾರ ಮಸಾಲೆಗಳು ತಿನ್ನೋದು, ರೆಗ್ಯುಲರ್ ಆಗಿ ಔಟ್ಸೈಡ್ ಫುಡ್ ತಿಂತಾ ಇರೋದು, ಇದೆಲ್ಲ ಮಾಡಿದಾಗ ಚಾನ್ಸಸ್ ಆಫ್ ಡಿಸೀಸಸ್ ಆರ್ ಮೋರ್, ಜಾಸ್ತಿ ಚಾನ್ಸ್ ಇದೆ. ಮತ್ತೆ ಮತ್ತೆ ಕಾಯಿಲೆಗಳು, ಥರಥರವರೆ ಕಾಯಿಲೆಗಳು ಬರೋದ್ರಲ್ಲಿ. ಸೊ ಅದನ್ನು ಕಡಿಮೆ ಮಾಡಬೇಕು. ಅದೇ ಥರ ನಾವು ಎಕ್ಸಸೈಸ್ ಅಂತ ಹೇಳಿಬಿಟ್ಟು ಓವರ್ ಎಕ್ಸಸೈಸ್ ಮಾಡಿಬಿಟ್ಟು ಅಲ್ಲೇ ಇವಾಗ ಸೈಕ್ಲಿಂಗು, ಮೋಟರ್ ಬೈಕ್, ಇದು ಅದರಲ್ಲೆಲ್ಲ ಓವರ್ ಮಾಡಿ ಅಲ್ಲಿ ಕೆಲವ್ರಿಗೆ ಆಗಲ್ಲ. ಅದು ಎಲ್ಲರೂ ಮಾಡಬಾರ್ದು ಅಂತಿಲ್ಲ. ನಮ್ಗೆ ಆ ಜಾಗದಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಹೀಟ್ ಆಗ್ತಾ ಇದೆ, ಬಾಯ್ಲ್ಸ್ ಆಗ್ತಾ ಇದೆ, ಅಲ್ಲಿ ಏನೋ ಹೀಟ್ ಬಾಯ್ಲ್ ಥರ ಆಗ್ತಾ ಇದೆ, ಮೋಷನ್ಗೆ ಹೋಗೋಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ನಾವು ಆ ಥರ ಆಕ್ಟಿವಿಟೀಸ್ ಕಡಿಮೆ ಮಾಡಬೇಕು. ಸೊ ಲೈಫ್ ಸ್ಟೈಲಲ್ಲಿ ಬರದೇ ಇರೋಕೆ ಏನು ಮಾಡಬೇಕು, ಜನರಲ್ ಆಗಿ ನಮಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗದಿರ ನೋಡ್ಕೋಬೇಕು. ಸರಿಯಾಗಿ ನೀರು ಅದು ಚೆನ್ನಾಗಿ ಕುಡಿಬೇಕು. ಆಮೇಲೆ ಏನು ತಿಂದರೂ ನೀರಿನ ಅಂಶವಾಗಿ ತಗೋಬೇಕು. ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರಬೇಕು. ತುಂಬ ಸ್ಟ್ರೆಸ್ಸು, ಟೆನ್ಷನ್ ಇದ್ದರೆ ಅದನ್ನು ಕಡಿಮೆ ಮಾಡ್ಕೋಬೇಕು. ಅದೆಲ್ಲ ನಮ್ಮ ಕೈಯಲ್ಲಿರೋದೆ. ನಾವು ಯಾರನ್ನೂ ಬಯೋಕ್ಕಿಲ್ಲ ಸ್ಟ್ರೆಸ್ಸು, ಅದಕ್ಕೆಲ್ಲ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ತರತರವರೆ ಇದನ್ನು ಕಡಿಮೆ ಮಾಡ್ಕೋಬೇಕು. ಸೊ ಅದು ಲೈಫ್ ಸ್ಟೈಲ್ ಮತ್ತೆ ಬರದೇ ಇರೋಕ್ಕೆ. ಆಪ್ರೇಷನ್ ಆಗಿದೆ ಒಂದ್ಸಲ ಫಿಸ್ಟುಲಾಗೆ, ಅವ್ರ ಗಾಬರಿ ಇರುತ್ತೆ ಮತ್ತೆ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ. ಯೂಶುವಲ್ ಆಗಿ ಫಿಸ್ಟುಲಾಗೂ ನಾವು ತಿನ್ನೋ ಇದಕ್ಕೂ ಜಾಸ್ತಿ ಸಂಬಂಧ ಇಲ್ಲ. ಪೈಲ್ಸ್ಗಿದೆ, ಬಟ್ ಫಿಸ್ಟುಲಾಗೆ ನಾವು ತಿನ್ನೋ ಇದಕ್ಕೂ ಜಾಸ್ತಿ ಸಂಬಂಧ ಇಲ್ಲ. ಬಟ್ ಯಾವುದನ್ನ ಅತಿಯಾಗಿ ಮಾಡ್ತಾ ಇದ್ರೆ, ಸಿಕ್ಕಾಪಟ್ಟೆ ನಾನ್ ವೆಜ್ ದಿನ ತಿಂತಾ ಇದ್ದು, ಬರೀ ನಾನ್ ವೆಜ್ ತಿಂತಾ ಇದ್ರೆ ಅವರಿಗೆ ಈ ಥರ ಹೀಟ್ ಆಗೋದು, ಆಮೇಲೆ ಅಲ್ಲಿ ಕೀವಾಗೋದು, ಈ ಪ್ರಾಬ್ಲಮ್ಸ್ ಇರುತ್ತೆ. ಆ ಥರ ಇದ್ರೆ ಅದನ್ನು ಮಾಡ್ರೇಷನ್ ಅಂದರೆ ಕಡಿಮೆ ಮಾಡಿ. ಎರಡನೇದು, ನೀವು ತುಂಬ ಟ್ರಾವೆಲ್ ಮಾಡಬೇಕಾಯ್ತು, ಎಸ್ಪೆಷಲಿ ಟೂ ವೀಲರ್ ಓಡಿಸ್ಬೇಕಾಗಿತ್ತು, ಅಲ್ಲೆಲ್ಲ ರಬ್ ಆಗುತ್ತೆ, ಗುದದ್ವಾರದ ಹತ್ರ ಸ್ವಲ್ಪ ರಬ್ ಆಗಿ ಸ್ವಲ್ಪ ಹೀಟ್ ಆಗಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದನ್ನು ನೀವು ಅವಶ್ಯಕತೆ ಇರೋಷ್ಟು ಮಾತ್ರ ಉಪಯೋಗಿಸ್ಬೇಕು. ಸುಮ್ಮನೆ ಟೂ ವೀಲರ್ ಓಡಿಸೋದು ಮಾಡಬೇಡಿ. ಆದರೆ ನಿಮಗೆ ಇಫ್ ಕ್ಯಾನ್ ಅಫೋರ್ಡ್, ನಿಮ್ಗೆ ಆಗತ್ತೆ ಅಂದರೆ ನೀವು ಚೇಂಜ್ ಮಾಡಿಬಿಡಿ, 4 ವೀಲರ್ ಇಲ್ಲ ಆಟೋಲ್ಲಿ ಹೋಗೋದು, ಆ ಥರನ ಮಾಡ್ಕೋಬೇಕು. ಆಮೇಲೆ ಕೆಲವರು ಸೈಕ್ಲಿಂಗ್ ಜಾಸ್ತಿ ಮಾಡ್ತಾರೆ, ಈ ಜಿಮ್ಗೆ ಹೋಗಿ ಸೈಕ್ಲಿಂಗ್ ಮಾಡೋದು, ಆ ಥರದ್ದಿದ್ರೆ ಅದನ್ನು ಸೈಕ್ಲಿಂಗ್ ಅವಾಯ್ಡ್ ಮಾಡಿ, ಕಡಿಮೆ ಮಾಡಿ. ಸೊ ಈ ಥರ ಪೋಸ್ಟ್ ಆಪರೇಷನ್ ಆದಮೇಲೆ ಇಮ್ಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ನಾವು ಇಷ್ಟು ದಿವಸ ಅವ್ರವ್ರ ಫಿಸ್ಟುಲಾನ ಹೇಳ್ತೀವಿ, ಇಷ್ಟು ದಿವಸ ನೀವು ರೆಸ್ಟ್ ತೊಗೋಬೇಕು, ಇಷ್ಟು ದಿವಸ ಈ ಥರ ಕೆಲಸ ಮಾಡಬೇಕು. ಆ ಥರ ಬೆಡ್ ರೆಸ್ಟ್ ಯಾರಿಗೂ ಅವಶ್ಯಕತೆ ಇರಲ್ಲ. ಆ ಜಾಗದಲ್ಲಿ ರೆಸ್ಟ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ರೆಸ್ಟ್ ಯಾವ ಥರ ಹೇಳ್ತೀವಿ. ಫುಡ್ಡಲ್ಲಿ ಮೋರ್ ಆರ್ ಲೆಸ್ ಏನು ಆ ಥರ ತುಂಬ ಡಿಫ್ರೆನ್ಸ್ ಇರಲ್ಲ. ನಮ್ಮ ಆಹಾರ ಪದಾರ್ಥಗಳಲ್ಲಿ ನೀವು ಮುಂಚೆಯಿಂದ ಏನೇನು ಅಭ್ಯಾಸ ಇದೆ ತಿಂತಾ ಇರಿ, ಹಾಗೆ ಮೇಂಟೈನ್ ಮಾಡಿ. ಸೊ ತುಂಬ ಖಾರ ಮಸಾಲೆಗಳು, ಮಾಂಸ ಪದಾರ್ಥಗಳು ಕಡಿಮೆ ಮಾಡಿ ಅಷ್ಟೇ. ಆಮೇಲೆ ಆಪರೇಷನ್ ಎಲ್ಲ ಆಗೋದ್ಮೇಲೆ ನಾವು ಪೋಸ್ಟ್ ಆಪರೇಟಿವ್ ರಿಕವರಿ ಅಂತ ಅಂದರೆ ಅದು ಮತ್ತೆ ಬಂದು ತೋರಿಸ್ಕೊಳ್ಳೋದು ಕೂಡ ಆ ಪಾರ್ಟ್ ಆಫ್ ದಿ ಇದು. ನಂಗೆ ಬರೋಕ್ಕಾಗಲ್ಲ, ತುಂಬ ಬ್ಯುಸಿ ಅಂದರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಪ್ರೋಟೋಕಾಲ್ ಪ್ರಕಾರ ನಾವು ಎಷ್ಟು ದಿನ ಕೇಳ್ತೇವೆ, ಬಂದು ಒಂದು 5 ನಿಮಿಷ ಪರೀಕ್ಷೆ ಮಾಡಿ ಕಳಿಸ್ತಾ ಇರ್ತೀವಿ. ಅವಾಗ ನಾವು ಮತ್ತೆ ಅಡ್ವೈಸ್ ಮಾಡ್ತಾ ಇರ್ತೀವಿ, ಈ ಥರದ್ದು ಮಾಡ್ಬೋದು, ಈ ಥರದ್ದು ಮಾಡಬಾರ್ದು ಅಂತ. ಸ್ಮೋಕಿಂಗ್ ಮಾಡೋರು, ಆಲ್ಕಹಾಲ್ ತಗೊಳ್ಳೋರು ಜಾಸ್ತಿ ಇದ್ದರೆ ಅದನ್ನು ಕೂಡ ಅವರು ಕಡಿಮೆ ಮಾಡಬೇಕು. ಸ್ಮೋಕಿಂಗ್ ಅಂತೂ ಸ್ಟಾಪ್ ಮಾಡೋದು ಒಳ್ಳೆಯದು. ಆಲ್ಕಹಾಲ್ ತಗೊಳ್ಳೋದಿದ್ರೆ ಮಾಡ್ರೇಟ್ ಮಾಡಬೇಕು, ತುಂಬ ಕಡಿಮೆ ಇದು ಮಾಡಬೇಕು. ಅವೆಲ್ಲ ಮಾಡಿದ್ರೆ ನಮಗೆ ಜನರಲ್ ಆಗಿ ಮತ್ತೆ ಬರೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಇದು ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ.